ಬಂದಿರೋರಿಗೆ ಎಷ್ಟೊತ್ತು ಪಾಕಿಸ್ತಾನದ ಲಾಹೋರ್ ಮೇಲೆ ಭಾರತ ಪ್ರತಿ ದಾಳಿಯನ್ನ ಮಾಡಿದೆ. ಭಾರತದ ಗಡಿಯಿಂದ 24 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಲಾಹೋರ್ಗೆ ಮತ್ತೆ ನುಗ್ಗಿ ಹೊಡಿತಾ ಇದೆ ಭಾರತದ ಡ್ರೋನ್ಗಳು ಕ್ಷಿಪಣಿಗಳು ಈಗ ಲಾಹೋರ್ನತ್ತ ನುಗ್ಗಿ ಹೊಂಟಿವೆ. ಲಾಹೋರ್ನಲ್ಲಿ ಇರುವ ಉಗ್ರ ಹಫೀಜ್ ಸಯೀದ್ ಆತನ ನೆಲೆಯ ಮೇಲೆ ದಾಳಿ ಮಾಡೋದಕ್ಕೆ ಭಾರತ ಈಗ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಲಾಹೋರ್ ಮೇಲೆ ಮತ್ತೆ ದಾಳಿ ಮಾಡೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಹಫೀಜ್ ಸಯೀದ್ ಈತನನ್ನು ಮುಗಿಸಬೇಕು ಅಂತ ಭಾರತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತು. ಯಾವ ಪಾಕಿಸ್ತಾನ ನಾನು ಭಯೋತ್ಪಾದಕರಿಗೆ ನೆಲೆ ಕೊಡೋದಿಲ್ಲ, ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡೋದಿಲ್ಲ ಅಂತ ಹೇಳ್ತಾ ಇತ್ತು, ಅದೇ ಪಾಕಿಸ್ತಾನದಲ್ಲಿ ಒಸಾಮಾ ಬಿನ್ ಲಾಡೆನ್ ಇದ್ದ. ಅದೇ ಪಾಕಿಸ್ತಾನದಲ್ಲಿ ಅನೇಕ ಭಯೋತ್ಪಾದಕರು ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತಾಗಿದೆ. ಖುದ್ದು ಅಮೆರಿಕ ಕೂಡ ಅದನ್ನು ನೋಡ್ತು. ಇದರ ಹೊರತಾಗಿ ನಾವು ಯುದ್ಧಕ್ಕೆ ಉನ್ಮಾದ ಕೊಡೋದಿಲ್ಲ, ಭಯೋತ್ಪಾದಕರಿಗೆ ನಾವು ನಮ್ಮಲ್ಲಿ ನೆಲೆ ಕೊಡೋದಿಲ್ಲ, ಅವರಿಗೆ ನಾವು ರಕ್ಷಣೆ ಕೊಡೋದಿಲ್ಲ ಅಂತ ಪಾಕಿಸ್ತಾನ ಹೇಳುತ್ತೆ. ಪಾಕಿಸ್ತಾನದ ಲಾಹೋರ್ವರೆಗೂ ನುಗ್ಗಿ ಹೊಡೆದಿರುವಂತಹ ಭಾರತೀಯರಿಗೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಛಿದ್ರ ಮಾಡೋದಕ್ಕೆ ಎಷ್ಟೊತ್ತು? ಪಾಕಿಸ್ತಾನದ ರಾಜಧಾನಿವರೆಗೆ ನುಗ್ಗುವರೆಗೂ ಕೂಡ ಅಲ್ಲಿಯ ಏರ್ ಡಿಫೆನ್ಸ್ ಸಿಸ್ಟಮ್ಮು ಅದು ಗೊತ್ತೇ ಆಗಲಿಲ್ಲ ಭಾರತ ಒಳಗಡೆ ನುಗ್ಗಿ ಬಂದಿದೆ ಅಂತ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಾಶವಾಗೋಯ್ತು. ಅಮೆರಿಕಾಗೂ ಕೂಡ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕರೆ ಮಾಡಿದ್ದಾರೆ. ಅಮೆರಿಕಾದ ವಿದೇಶಾಂಗ ಸಚಿವರ ಜೊತೆ ಭಾರತದ ವಿದೇಶಾಂಗ ಸಚಿವರು ಮಾತುಕತೆ ನಡೆಸ್ತಾ ಇದ್ದಾರೆ. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾರ್ಕೋ ರೂಬಿಯೋ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಡಿಫೆನ್ಸಿವ್ ಮೋಡ್ನಲ್ಲಿ ಮಾತ್ರ ದಾಳಿ ಮಾಡ್ತಾ ಇದ್ವಿ, ಕೇವಲ ಡಿಫೆನ್ಸ್ಗೋಸ್ಕರ ಮಾತ್ರ. ಯಾವ ಭಯೋತ್ಪಾದಕರನ್ನ ಕಳಿಸಿತ್ತು ಆ ಭಯೋತ್ಪಾದಕರ ನೆಲೆಗಳನ್ನು, ಆ ಭಯೋತ್ಪಾದಕರನ್ನ ಮಟಾಶ್ ಮಾಡೋದಕ್ಕೆ ಮಾತ್ರ, ಅವರನ್ನ ಹತ್ಯೆ ಮಾಡೋದಕ್ಕೆ ಮಾತ್ರ ನಮ್ಮ ದಾಳಿ ಇತ್ತು. ಆದರೆ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ಕಣ್ಣು ಮುಚ್ಚಿಕೊಂಡು ಅಂಧಾಧುಂದು ಫೈರ್ ಅಂತ ಏನು ಹೇಳ್ತಾ ಇದ್ದಾರೆ, ಅದೇ ಒಂದು ಫೈರನ್ನು ಈಗ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ದಾಳಿ ಮಾಡುವಂತಹ ತಾಕತ್ತಿದೆಯಾ? ನಮ್ಮ ವಾಯುನೆಲೆ ಮೇಲೆ ದಾಳಿ ಮಾಡ್ರಿ, ವಾಯು ನೆಲೆ ಏನಿದೆ ಅದ್ರ ಮೇಲೆ ದಾಳಿ ಮಾಡಿ. ನಮ್ಮ ಸೈನಿಕರಿದ್ದಾರೆ, ಎದೆ ತಟ್ಟಿ ತೊಡೆ ತಟ್ಟಿ ನಿಮ್ಮ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾರೆ ಸನ್ನದ್ಧರಾಗಿ, ಅವರ ಮೇಲೆ ದಾಳಿ ಮಾಡೋದಕ್ಕಾಗಲ್ಲ. ಮಾತೆತ್ತಿದ್ರೆ ಈಗ ಏನು ದಾಳಿ ಆಯಿತು, ದಾಳಿ ಆದ ಕೂಡಲೇ ಹೇಳ್ತಾರೆ ಪಾಕಿಸ್ತಾನದ ಡಿಫೆನ್ಸ್ ಸಚಿವರಿದ್ದಾರೆ, ಅವರು ಹೇಳ್ತಾರೆ ನಾವು ಯುದ್ಧದ ಆಕಾಂಕ್ಷಿಗಳಲ್ಲ, ಯುದ್ಧವನ್ನು ನಾವು ಬಯಸೋದಿಲ್ಲ. ಬಗಲ್ ಮೇ ಚೂರಿರಿ, ಬಗಲಲ್ಲಿ ಚೂರಿ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋರು. ಹಾಗಾದರೆ F-16 ಬಂದಿರುವಂಥದ್ದು JF-17 ಶಾಂತಿ ಮಂತ್ರವನ್ನು ಪಠಿಸೋದಕ್ಕೆ ಬಂದಿತ್ತ? ಹಾಗಾದರೆ ಭಾರತದ ವಾಯುನೆಲೆಗೆ ಬಂದಿದ್ದು ಯಾಕೆ? ಹಾಗಾದರೆ ದಾಳಿ ಮಾಡೋದಕ್ಕೆ ಬಂದಿರುವಂಥದ್ದು ಈ ಮೂಲಕವಾಗಿ ಶಾಂತಿ ಮಂತ್ರವನ್ನು ಹೇಳೋದಕ್ಕೆ ಬಂದಿದ್ರಾ? ಈಗ ಭಾರತ ಕೂಡ ಪ್ರತಿದಾಳಿ ಮಾಡುತ್ತೆ. ಮಾರ್ಕೋ ರೂಬಿಯೋ ಅವರ ಜೊತೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾತನಾಡ್ತಾ ಇದ್ದಾರೆ. ಈಗ ಪ್ರತಿದಾಳಿ ಮಾಡೋದಕ್ಕೆ ನಾವು ಕೂಡ ಸನ್ನದ್ಧರಾಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಪಾಕಿಸ್ತಾನ ದಾಳಿ ಮಾಡ್ತಾ ಇತ್ತು ಅದೇ ರೀತಿಯಾಗಿ ನಾವು ಕೂಡ ಉತ್ತರ ಕೊಡಬೇಕಾಗತ್ತೆ. ಪಾಕ್ನ ಸಿಯಾಲ್ಕೋಟ್ ಮೇಲೆ ಭಾರತ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೆ ದಾಳಿ, ಭಾರತದ ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ಮಾಡ್ತಾ ಇದೆ. ಉರಿ ಸೆಕ್ಟರ್ನಲ್ಲೂ ಕೂಡ ಶೆಲ್ ದಾಳಿ ನಡೀತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ಈಗ ಅಟ್ಯಾಕ್ ಮತ್ತು ಕೌಂಟರ್ ಅಟ್ಯಾಕ್ ಎರಡು ನಡೀತಾ ಇದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೆ ಭಾರತ ದಾಳಿ ಮಾಡೋದಕ್ಕೆ ಆರಂಭ ಮಾಡಿದೆ. ಅದೇ ರೀತಿಯಾಗಿ ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಕೂಡ ಶೆಲ್ ದಾಳಿ ಮಾಡ್ತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ಅಟ್ಯಾಕ್ ಮತ್ತು ಕೌಂಟರ್ ಅಟ್ಯಾಕ್ ಎರಡೂ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ಸೇನಾ ವಕ್ತಾರ ಏನು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ಬಯಸೋದಿಲ್ಲ. ಅಂದರೆ ಗೊತ್ತು ಪಾಕಿಸ್ತಾನಕ್ಕೆ ವಾಟ್ ನೆಕ್ಸ್ಟ್, ಏನಾಗುತ್ತೆ ಪಾಕಿಸ್ತಾನದ ಪರಿಸ್ಥಿತಿ ಅಂತ ಪಾಕಿಸ್ತಾನಕ್ಕೂ ಕೂಡ ಗೊತ್ತು, ಪಾಕಿಸ್ತಾನದ ಸೇನೆಗೂ ಕೂಡ ಗೊತ್ತು. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ಸೇನಾ ವಕ್ತಾರರು ನಾವು ಯುದ್ಧ ಬಯಸೋದಿಲ್ಲ, ಶಾಂತಿ ನಮ್ಮ ಮೂಲ ಮಂತ್ರ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದರೆ ಮೂಲ ಮಂತ್ರವನ್ನು, ಈ ಶಾಂತಿಯ ಮೂಲ ಮಂತ್ರ ಹೇಳಕ್ಕೆ ಕಳಿಸಿದ್ದು F-16 JF-17 ಕಳಿಸಿದ್ದು. ಈಗ ಭಾರತ ಕೂಡ ಪ್ರತಿದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ಹಿಂದೆ ಕಂಡು ಕೇಳರಿಯದ ರೀತಿಯಲ್ಲಿ ಈಗ ಮತ್ತೆ ದಾಳಿ ನಡೆಯುತ್ತೆ. ಯಾವ ಲಾಹೋರ್ವರೆಗೂ ಹೋಗಿ ಹೊಡೆದು ಬಂದಿದ್ರು, ಈಗ ಪಾಕಿಸ್ತಾನದ ಸಂಪೂರ್ಣ ಇಬ್ಬಾಗ
1971ರಲ್ಲಿ ಆಗಿತ್ತಲ್ಲ, ಅದೇ ರೀತಿಯಾಗಿ ಇಬ್ಬಾಗವಾಗುವಂತಹ ಒಂದು ಸಿಚುವೇಶನ್ ಕೂಡ ಈಗ ಪಾಕಿಸ್ತಾನದಲ್ಲಿದೆ. ಯಾಕಂದರೆ ಆಂತರಿಕ ಯುದ್ಧವನ್ನು ಕೂಡ ಪಾಕಿಸ್ತಾನ ಎದುರಿಸಬೇಕು. ಭಾರತ ಎಷ್ಟರ ಮಟ್ಟಿಗೆ ಇವತ್ತು ಒಂದಾಗಿ ನಿಂತಿದೆ ಅಂತಂದರೆ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾರತ ಮಾಕೆ ಏಕ್ ಸಿಪಾಯಿ ಅಂತ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಘೋಷಣೆಗಳನ್ನು ಕೂಗಿದ್ದು ಸುಮ್ಮನೆ ಅಲ್ಲ ಮಹಾಸ್ವಾಮಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಒಗ್ಗಟ್ಟಿನಿಂದ ನಾವು ದಾಳಿಯನ್ನು ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು ಕೊಡ್ತು. रेड लाइट दिख रही है बस. आप देख रहे हो ना, ये हमारे डिफेंस की है.